ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ಏನು ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ ಹಾಸನದಲ್ಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನು ಒಂದು 3-4 ದಿನದಲ್ಲಿ ವೃತ್ತಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಚಾಲನಾ ವೃತ್ತಿ ತರಬೇತಿ ತೊಗೊಳ್ಬೇಕಂತಿರೋ ಅಂಥವರೆಲ್ಲ ನಿಮ್ಮ ಹತ್ತಿರದ ಊರುಗಳದ್ದು ಚಾಲನಾ ತರಬೇತಿ ಕೇಂದ್ರಗಳಿಗೆ ಹೋಗಿ ತಕ್ಷಣಕ್ಕೆ ನೀವು ವೃತ್ತಿ ತರಬೇತಿ ಪಡಿಬೋದು. ಯಾಕಂದರೆ ಎಲ್ಲ ತರಬೇತಿ ಕೇಂದ್ರಗಳು ಫುಲ್ ಆಗುವ ಚಾನ್ಸಸ್ ಇದೆ. ಯಾಕಂದರೆ ಇನ್ನೂ 10-12 ಸಾವಿರ ಜನ ಅಭ್ಯರ್ಥಿಗಳು ವೃತ್ತಿ ತರಬೇತಿ ಕಂಟಿನ್ಯೂ ಆಗಿ ನಡೆಯುತ್ತೆ. ನಿಮ್ಮದು ಚಾಲನಾ ವೃತ್ತಿ ತರಬೇತಿ ಮುಗಿದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಿಗ್ನಲ್ ಟೆಸ್ಟ್, ರೋಡ್ ಸಿಗ್ನಲ್ ಟೆಸ್ಟ್ ಕೂಡ ಇರುತ್ತೆ. ಎಲ್ರಿಗೂ ಇದು 4 ಮಾರ್ಕ್ಸಿಂದು ಒಂದು ಟೆಸ್ಟ್ ಇರುತ್ತೆ. ಟೋಟಲ್ 8 ಸಿಗ್ನಲ್ ಕೇಳ್ತಾರೆ ಒಬ್ಬೊಬ್ಬರಿಗೆ. 8 ಸಿಗ್ನಲ್ ಯಾವ್ಯಾವ ಬರ್ತವೆ ಅಂಥೇಳಿ ಒಬ್ಬರಿಗೂ ಒಂದೊಂದು ಥರ ಬೇರೆ ಬೇರೆ ಬರ್ತಾ ಇರ್ತವೆ. ಯಾವುದು ಅಂಥೇಳಿ ನಾನು ಭಾಳಷ್ಟೆಲ್ಲ ವೀಡಿಯೋಗಳು ಮಾಡಿದ್ದೀನಿ, ರಸ್ತೆ ಸಂಚಾರಿ ಚಿಹ್ನೆಗಳು. ನೀವು ನೋಡ್ಬೋದು. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರ್ಯಾರು ಹೊಸಬರು ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ನೋಡೋಣ ಬನ್ನಿ. ಚಾಲನಾ ವೃತ್ತಿ ಪರೀಕ್ಷೆ ಆಗಿದ ನಂತರ ನಿಮಗೆ ರೋಡ್ ಸಿಗ್ನಲ್ ಯಾವ ಥರ ಕೇಳ್ತಾರೆ ಅಂಥೇಳಿ. ನೋಡಿ, ಇದು ಚೌಕಾಕಾರದ ಒಂದು ಬ್ಲೂ ಕಲರ್ದು ಏನಿರುತ್ತೆ, ಮಧ್ಯದಲ್ಲಿ ವೈಟ್ ಚೌಕ್ ಇರುತ್ತೆ. ಅದರೊಳಗೆ ನಿಮಗೆ ಚಿಹ್ನೆಗಳು ಕೊಟ್ಟಿರ್ತಾರೆ. ಆ ಥರ ಕೊಟ್ಟರೆ ಇದು ನಿಲ್ದಾಣಗಳು ಒಂದು ಅರ್ಥ ಇದೆ. ಇದು ನೋಡ್ಬೋದು, ಇದು ಸೈಕಲ್ ರಿಕ್ಷೆ ನಿಲ್ದಾಣ. ನೆಕ್ಸ್ಟ್ ನೋಡಿ, ಇದು ಆಟೋ ರಿಕ್ಷಾ, ಆಟೋ ಸಿಂಬಲ್ ಕಾಣ್ತಾ ಇದೆ ಅಲ್ವಾ, ಆಟೋ ರಿಕ್ಷಾ ನಿಲ್ದಾಣ. ನೋಡಿ, ಇದರಲ್ಲಿ ಟ್ಯಾಕ್ಸಿ ಕಾಣ್ತಾ ಇದೆ, ಒಂದು ಕಾರ್ ಕಾಣ್ತಾ ಇದೆ ಅಲ್ವಾ. ಅದಕ್ಕೋಸ್ಕರ ಇದು ಟ್ಯಾಕ್ಸಿ ನಿಲ್ದಾಣ ಆಗಿರೋದು. ಸೈಡಿಗೆಲ್ಲ ಬ್ಲೂ ಬಾಕ್ಸು, ಮಧ್ಯದಲ್ಲಿ ವೈಟ್ ಬಾಕ್ಸು, ಅದರಲ್ಲಿ ಸಿಂಬಲ್ ಈ ಥರ ಇದ್ದರೆ ಇವೆಲ್ಲ ನಿಲ್ದಾಣಗಳು. ಇದು ಟ್ಯಾಕ್ಸಿ ನಿಲ್ದಾಣ. ಇದು ಬಂದು ಬಸ್ ನಿಲ್ದಾಣ. ಇಲ್ಲಿ ಮಧ್ಯದಲ್ಲಿ ಬಸ್ ಕಾಣ್ತಾ ಇದೆ ಅಲ್ವಾ, ಈ ಬಸ್ ನಿಲ್ದಾಣ. ಇದು ಈ ಥರ ಕಲರ್ ಬಂದರೆ ಮಾತ್ರ ಇದು ನಿಲ್ದಾಣ ಅಂತ ಹೇಳ್ಬೇಕು. ಬೇರೆ ಥರ ಬಂದರೆ ಬೇರೆ ಥರ ಇರುತ್ತೆ. ನೆಕ್ಸ್ಟ್ ನೋಡೋಣ, ಹೇಳ್ತೀನಿ. ಇದು ಬಸ್ ನಿಲ್ದಾಣ. ಇದು ನೋಡಿ, ಮಧ್ಯದಲ್ಲಿ ನಿಮ್ಗೆ ನಾನು ಹೇಳಿದಾಗೆ ರೈಲ್ವೆ ಇಂಜಿನ್ ಕಾಣ್ತಾ ಇದೆ. ಅದರಿಂದ ಇದು ರೈಲು ನಿಲ್ದಾಣ ಅಂಥೇಳಿ ನೀವು ಟಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮಧ್ಯದಲ್ಲಿ ಖಾಲಿ ಪೊಲೀಸ್ ಅಂತೇಳಿ ಕೊಟ್ಟಿರ್ತಾರೆ, ಇಲ್ಲಾಂದರೆ ಪೊಲೀಸ್ ಫೋಟೋ ಚಿತ್ರನೂ ಕೊಡ್ಬೋದು. ಈ ಥರ ಕೊಟ್ಟರೆ ನೀವು ಆರಕ್ಷಕರ ಠಾಣೆ ಅಥವಾ ಇಂಗ್ಲೀಷ್ನಾಗ ತೊಗೊಂಡವ್ರೆ ಪೊಲೀಸ್ ಸ್ಟೇಷನ್ ಅಂತೇಳಿ ಟಿಕ್ ಮಾಡಿ. ಈ ಥರ ನೋಡಿ, ಮಧ್ಯದಲ್ಲಿ ನಿಮಗೆ ಒಂದು ಸ್ಪಾನರ್ ಏನು ಕಾಣ್ತಾ ಇದೆಯಲ್ಲ, ಸ್ಪಾನರ್ ಅಂದರೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಏನಂದರೆ ವಾಹನ ದುರಸ್ತಿ ಕೇಂದ್ರ, ಅಂದರೆ ರಿಪೇರಿ ಫೆಸಿಲಿಟಿ, ಗ್ಯಾರೇಜ್, ಮೆಕ್ಯಾನಿಕ್ ಗ್ಯಾರೇಜ್ ಇದೆ ಅಂಥೇಳಿ ನೀವು ಟಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಮಧ್ಯದಲ್ಲಿ ನಿಮಗೆ ಫ್ಲೈಟ್, ಏರೋಪ್ಲೇನ್ ಒಂದು ಚಿತ್ರ ಕಾಣ್ತಾ ಇದೆಯಲ್ಲ, ಅದಕ್ಕೋಸ್ಕರ ಇದು ವಿಮಾನ ನಿಲ್ದಾಣ, ಏರ್ಪೋರ್ಟ್ ಅಂಥೇಳಿ ಟಿಕ್ ಮಾಡಬೇಕಾಗುತ್ತೆ. ಇದು ಬಂದು ನೋಡಿ, ಇದೇ ಥರನೇ ಬಾಕ್ಸಲ್ಲಿದೆ. ಇದು ನಿಲ್ದಾಣ ಅಲ್ಲ, ಇಲ್ಲಿ ಅಂಡರ್ಗ್ರೌಂಡಿಂದ ಒಬ್ಬರು ಯಾರು ನಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಇದು ಪಾದಚಾರಿಗಳ ಸುರಂಗ ಮಾರ್ಗ, ಅಂದರೆ ಅಂಡರ್ಗ್ರೌಂಡಿಂದ ಏನು ಇದ್ದಿರುತ್ತಲ್ಲ, ಮುಂದೆ ಪಾದಚಾರಿಗಳ ಸುರಂಗ ಮಾರ್ಗ ಇದೆ ಇಲ್ಲಿ ಅಂಥೇಳಿ ಈ ಒಂದು ಸಿಂಬಲ್ ತಿಳಿಸ್ತದೆ. ಇಲ್ಲಿ ನೋಡಿ, ಒಂದು ಮಂಚ ಕಾಣ್ತಾ ಇದೆ. ಈ ಮಂಚ ಕಾಣಿದ ತಕ್ಷಣ ಎಲ್ಲರೂ ಹಾಸ್ಪಿಟಲ್ ಅಂತೇಳಿ ಟಿಕ್ ಹಾಕಿಬಿಡ್ತಾರೆ. ಕನ್ಫ್ಯೂಸ್ ಆಗಬೇಡಿ. ಹಾಸ್ಪಿಟಲ್ ಅಂತಂದರೆ ಒಂದು ಪ್ಲಸ್ ಮಾರ್ಕ್ ಬರುತ್ತೆ ನಿಮಗೆ. ಈ ಮಂಚ, ಈ ಕಾಟು, ಈ ಬೆಡ್ಡು ಏನಂತೀರ, ಅದ್ರ ಜೊತೆಗೆ ಒಂದು ಪ್ಲಸ್ ಮಾರ್ಕ್ ಬಂದರೆ ಅದು ಹಾಸ್ಪಿಟಲ್ ಆಗುತ್ತೆ. ಬರೀ ಮಂಚ, ಕಾಟು, ಬೆಡ್ ಏನು ಕಾಣಿದರೆ ಇದು ವಿಶ್ರಾಂತಿ ಸ್ಥಳ ಅಂತೇಳಿ ಟಿಕ್ ಮಾಡಬೇಕಾಗುತ್ತೆ. ನೋಡಿ, ನೆಕ್ಸ್ಟು ಇಲ್ಲೊಂದು ರೋಡ್ ಸ್ಟ್ರೈಟ್ ಹೋಗಿದೆ, ಒಂದು ಲೆಫ್ಟ್ ಹೋಗಿದೆ, ಮುಂದೆ ರೆಡ್ ಕಲರಲ್ಲಿ ಹಾಕಿದ್ದಾರೆ. ಅಂದರೆ ಬದಿಯಲ್ಲಿ ನೇರ ರಸ್ತೆ ಇಲ್ಲ, ಅಂದರೆ ನೀವು ಲೆಫ್ಟ್ ಸೈಡಿಗೆ ಹೋದರೆ ಮುಂದೆ ರೋಡ್ ಇಲ್ಲ ಅಂಥೇಳಿ ಈ ಒಂದು ಸಿಗ್ನಲ್ ಒಂದು ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಟ್ರೈಟ್ ರೋಡ್ ಇದೆ, ಮುಂದೆ ಅಡ್ಡಗೇರಿ ರೆಡ್ ಕಲರಲ್ಲಿದೆ, ಅಂದರೆ ಮುಂದೆ ರಸ್ತೆ ಇಲ್ಲ, ಅಲ್ಲಿಗೆ ಕ್ಲೋಸ್ ಆಗಿದೆ ಅಂತ. ನೆಕ್ಸ್ಟ್ ನೋಡಿ, ಇಲ್ಲೊಂದು ಟೀ ಕಪ್ ತೋರಿಸ್ತಾ ಇದ್ದಾರೆ ಮಧ್ಯದಲ್ಲಿ, ಅಂದರೆ ಇಲ್ಲಿ ನವ ಚೈತನ್ಯ ತಾಣ, ಅಂದರೆ ಲೈಟ್ ರಿಪ್ಲೇಸ್ಮೆಂಟ್ ಟೀ ಅಂಗಡಿ ಇದೆ ಅಂತ. ಇಲ್ಲಿ ನೋಡಿ, 2 ಸ್ಪೂನ್ ತೋರಿಸ್ತಾ ಇದ್ದಾರೆ, ಅಂದರೆ ಇಲ್ಲಿ ಮುಂದೆ ನಮಗೆ ಉಪಹಾರ ಗೃಹ ಇದೆ. ಇಲ್ಲಿ ಉಪಹಾರ ಗೃಹ ಅಂದರೆ ಈಟಿಂಗ್ ಪ್ಲೇಸ್, ಹೋಟೆಲ್ ಇದೆ ಅಂಥೇಳಿ. ಟೀ, ಟಿಫನ್ನು, ನಾಷ್ಟ ಎಲ್ಲನೂ ಸಿಗುತ್ತಲ್ವ, ಅದು ಉಪಹಾರ ಗೃಹ ಸ್ಥಳ ಇದೆ ಅಂಥೇಳಿ. ನೆಕ್ಸ್ಟ್ ನೋಡಿ, ಜಸ್ಟ್ ಪ್ಲಸ್ ಮಾತ್ರ ಇದೆ. ಇಲ್ಲಿ ನೀವು ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ಬರೀ ಪ್ಲಸ್ ಮಾತ್ರ ಇದೆ. ಇಲ್ಲಿ ಬೆಡ್ ಇಲ್ಲ, ಕಾಟ್ ಇಲ್ಲ, ಮಂಚ ಇಲ್ಲ, ಬರೀ ಪ್ಲಸ್ ಮಾತ್ರ ಇದೆ. ಅಂದರೆ ಫಸ್ಟ್
ಪೋಸ್ಟ್ ಅಂದರೆ ಪ್ರಥಮ ಚಿಕಿತ್ಸಾ ಕೇಂದ್ರ. ಜಸ್ಟ್ ಏನೇನೋ ಇದು ಆಗಿದ್ರೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರಲ್ಲ, ಅದು ಫಸ್ಟ್ ಏಡ್ ಬಾಕ್ಸ್ ಇದೆ ಅಂತೇಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಟು ಇದೆ ಪ್ಲಸ್ ಮಾರ್ಕು ಇದೆ. ಇದು ಆಸ್ಪತ್ರೆ. ಅದು ಈ ಕಡೆ ಒಂದು ಆರೋ ಮಾರ್ಕ್ ಕೂಡ ತೋರಿಸಿದ್ದಾರೆ, ಅಂದರೆ ಈ ಬದಿಯಲ್ಲಿ ಆಸ್ಪತ್ರೆ ಇದೆ ಅಂತೇಳಿ. ಸರ್ ನೋಡಿ, ಇಲ್ಲೊಂದು ನಿಮಗೆ ಪೆಟ್ರೋಲ್ ಪಂಪ್ ಮಷಿನ್ ತೋರಿಸ್ತಾ ಇದ್ದಾರೆ. ಆಮೇಲೆ ಕೆಳಗೆ ಆರೋ ಮಾರ್ಕ್ ಕೂಡ ತೋರಿಸಿದ್ದಾರೆ, ಅಂದರೆ ಈ ಬದಿಯಲ್ಲಿ ಇಂಧನ ಕೇಂದ್ರ, ಫಿಲ್ಲಿಂಗ್ ಸ್ಟೇಷನ್, ಪೆಟ್ರೋಲ್ ಪಂಪ್ ಇದೆ ಅಂಥೇಳಿ ಇದರಿಂದ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ ಒಂದು ಟೆಲಿಫೋನ್ ಕಾಣ್ತಾ ಇದೆ. ಸೊ ಅದರಿಂದ ಇಲ್ಲಿ ಸಾರ್ವಜನಿಕ ದೂರವಾಣಿ ಕೇಂದ್ರ ಇದೆ, ಅಂದರೆ ಪಬ್ಲಿಕ್ ಟೆಲಿಫೋನ್ ಇದೆ ಅಂಥೇಳಿ ಅರ್ಥ. ಸೊ ಇಲ್ಲಿ ನೋಡಿ ಮೇಲ್ಗಡೆ ಪಿ ಇದೆ, ಕೆಳಗಡೆ ಒಂದು ಸೈಕಲ್ ರಿಕ್ಷಾ ಫೋಟೋ ಇದೆ. ಸೊ ಅಂದರೆ ಈ ಒಂದು ಪ್ರದೇಶದಲ್ಲಿ ಪ್ಲೇಸಲ್ಲಿ ಸೈಕಲ್ ರಿಕ್ಷಾಗಳು ನಿಲ್ಲಿಸುವ ಸ್ಥಳ ಆಗಿದೆ, ಸೈಕಲ್ ರಿಕ್ಷಾ ಸ್ಟ್ಯಾಂಡ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಆಟೋ ರಿಕ್ಷಾದೊಂದು ಫೋಟೋ ಕಾಣ್ತಾ ಇದೆ. ಮೇಲ್ಗಡೆ ಪಿ ಇದೆ ಬ್ಲೂ ಮಾರ್ಕಲ್ಲಿ, ಅಂದರೆ ಆಟೋ ರಿಕ್ಷಾಗಳು ನಿಲ್ಲುವ ಸ್ಥಳ. ನೋಡಿ ಮೇಲ್ಗಡೆ ಪಿ ಇದೆ, ಕೆಳಗಡೆ ಒಂದು ಕಾರ್ ಇದೆ ಟ್ಯಾಕ್ಸಿದು. ಸೊ ಅದಕ್ಕೋಸ್ಕರ ಇದು ಟ್ಯಾಕ್ಸಿ ನಿಲ್ಲುವ ಸ್ಥಳ ಆಗಿರುತ್ತದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಸ್ಕೂಟರ್ದೊಂದು ಫೋಟೋ ಕಾಣ್ತಾ ಇದೆ, ಬೈಕ್ದು. ಸೊ ಅದಕ್ಕೋಸ್ಕರ ಇದು ಸ್ಕೂಟರ್ ಮತ್ತು ಮೋಟರ್ ಸೈಕಲ್ ನಿಲ್ಲಿಸುವ ಸ್ಥಳ ಆಗಿದೆ. ಅಲ್ಲಿ ನೋಡಿ ಬರೀ ಒಂದು ಸೈಕಲ್ ಕಾಣ್ತಾ ಇದೆ ಫೋಟೋದಲ್ಲಿ. ಸೊ ಇದಕ್ಕೋಸ್ಕರ ಇದು ಸೈಕಲ್ ನಿಲ್ಲಿಸುವ ಸ್ಥಳ ಆಗಿರುತ್ತದೆ. ಇಲ್ಲಿ ನೋಡಿ ಮೇಲ್ಗಡೆ ಪಿ ಇದೆ, ಎರಡು ಕಡೆ ಲೆಫ್ಟು ರೈಟು ಎರಡು ಕಡೆ ಆರೋ ಮಾರ್ಕ್ ಇದೆ, ಅಂದರೆ ಎರಡೂ ಬದಿಯಲ್ಲಿ ವಾಹನ ನಿಲುಗಡೆ ಮಾಡಬಹುದು ಅಂತ, ಪಾರ್ಕಿಂಗ್ ಮಾಡಬಹುದು. ಸೊ ನೋಡಿ ಪಿ ಇದೆ, ರೈಟ್ ಸೈಡಿಗೆ ಮಾತ್ರ ಆರೋ ಮಾರ್ಕ್ ಇದೆ, ಅಂದರೆ ಈ ಬದಿಯಲ್ಲಿ ಅಂದರೆ ಆ ಕಡೆ ಯಾವ ಕಡೆ ಮಾರ್ಕ್ ತೋರಿಸಿದಾರಲ್ಲ ಆ ಬದಿಯಲ್ಲಿ ವಾಹನ ನಿಲುಗಡೆ ಮಾಡ್ಬೋದು ಅಂತೇಳಿ. ಟೋಲ್ ಬೂತ್ ಎಹೆಡ್, ಅಂದರೆ ಮುಂದೆ ಟೋಲ್ ಬೂತ್ ಇದೆ ಅಂಥೇಳಿ ಒಂದು ಮಾರ್ಕ್ ತೋರಿಸಿದಾರಲ್ಲ, ಮುಂದುಗಡೆ ಟೋಲ್ ಬೂತ್ ಇದೆ ಅಂಥೇಳಿ ನೀವು ಟಿಕ್ ಮಾಡಬೇಕಾಗುತ್ತೆ. ಟ್ರಕ್ ಲೇ ಬೈ, ಅಂದರೆ ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲೂ ಒಂದು ಉದ್ದ ಒಂದು ರೋಡ್ ಮಾಡಿರ್ತಾರೆ, ಅಲ್ಲಿ ಟ್ರಕ್ ಲೇ ಬೈ ಅಂತೇಳಿ ಈ ಥರ ಮಾರ್ಕ್ ಕೊಟ್ಟಿರ್ತಾರೆ. ಸೊ ಅಂದರೆ ಅಲ್ಲಿ ಟ್ರಕ್ಗಳು ವಿಶ್ರಮಿಸುವ ಸ್ಥಳ, ಅಂದರೆ ಲಾಂಗ್ ಗಾಡಿ ಓಡಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ನಿಲ್ಸೋಣ ಅಂತೇಳಿ ಇದ್ದಿರ್ತೀವಿ, ಮೇನ್ ರೋಡಲ್ಲಿ ನಿಲ್ಸೋಕ್ಕಾಗಲ್ಲ ಹೈವೇ ರೋಡಲ್ಲಿ. ಸೊ ಅದಕ್ಕೋಸ್ಕರ ಅದಕ್ಕೆ ಅಂತೇಳಿ ಒಂದು ಸ್ಥಳ ಮಾಡಿರ್ತಾರೆ. ಸೊ ಅಂಥ ಜಾಗದಾಗ ನಾವು ಹೋಗಿ ಟ್ರಕ್ಕನ್ನು ನಿಲ್ಲಿಸ್ಬೇಕಾಗುತ್ತೆ. ಸೊ ಅದಕ್ಕೆ ನಾವು ಟ್ರಕ್ ವಿಶ್ರಮಿಸುವ ಸ್ಥಳ ಅಂತೇಳಿ ಕರಿತೀವಿ, ಅಥವಾ ಟ್ರಕ್ ಲೇ ಬೈ ಅಂತೇಳಿ ಇಂಗ್ಲೀಷಲ್ಲಿ ಕೂಡ ಕರಿತೀವಿ. ನೀವು ಅದನ್ನು ಆಯ್ಕೆ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಸೊ ನೋಡಿ ಗುರುಗಾಂವ್ ಅಂತೇಳಿ ಒಂದು ಇದು ಈ ಥರ ನಿಮಗೊಂದು ರೋಡಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಸಿಗ್ತಾ ಇರುತ್ತಲ್ವ, ಇದು ಒಂದು ಏನಂದರೆ ನಾವು ಈ ಊರಿಗೆ ರೀಚ್ ಆಗಿದ ತಕ್ಷಣ ಆ ಊರ ಹೆಸರು ಬರೆದಿರ್ತಾರಲ್ಲಿ, ಅದು ಈ ಥರ ಬೋರ್ಡ್ಗಳು ಇರ್ತವೆ. ಸೊ ಆ ಬೋರ್ಡಲ್ಲಿ ನೋಡಿ ಈ ಥರ ಕಾಣಿದ್ರೆ ನೀವು ಸ್ಥಳ ಗುರುತಿನ ಚಿಹ್ನೆ ಅಂತೇಳಿ ಕನ್ನಡದಾಗ ಇರುತ್ತೆ, ಇಂಗ್ಲೀಷಲ್ಲಿ ಪ್ಲೇಸ್ ಐಡೆಂಟಿಫಿಕೇಷನ್ ಅಂತೇಳಿ ನೀವು ಟಿಕ್ ಮಾಡಬೇಕಾಗುತ್ತೆ. ಸೊ ನೋಡಿ ಈ ಥರ ಮಾರ್ಕ್ ಇರುತ್ತೆ, ಅಲ್ಲೂ ಊರ ಹೆಸರು ಬರುತ್ತೆ, ಈ ಥರ ಸಿಂಬಲ್ ತೋರಿಸಿದರೆ ನೀವು ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇದು ದಿಕ್ಸೂಚಿ ಮಾಹಿತಿ ಚಿಹ್ನೆ, ಯಾವ ದಿಕ್ಕಿಗೆ ಅದು ತೋರಿಸ್ತಾ ಇದೆಯೋ ನೀವು ಆ ದಿಕ್ಕಿನ ಕಡೆ ಆ ಒಂದು ಊರಿದೆ ಅಂಥೇಳಿ ಅರ್ಥ. ಸೊ ನೋಡ್ಬೋದು ಇಲ್ಲಿ ಎರಡು ತೋರಿಸಿದ್ದಾರೆ, ಗುರುಗಾಂವ್ ಮತ್ತು ಜೈಪುರ್ ಅಂತೇಳಿ. ಇದು ಕೂಡ ದಿಕ್ಸೂಚಿ ಮಾಹಿತಿ ಚಿಹ್ನೆ ಆಗಿರುತ್ತೆ. ಸೊ ನೋಡಿ ಈ ಥರ ಒಂದು ಚೌಕಾಕಾರದ ಬೋರ್ಡ್ ಇದೆ, ಅದರಲ್ಲಿ ಊರದ್ದು ಎಷ್ಟೆಷ್ಟು ಕಿಲೋಮೀಟ್ರ್ಗಳಿದಾವೆ ಅಂಥೇಳಿ ಇದು ಮಾಡಿದ್ದಾರೆ. ಅಂದರೆ ರಹತಕ್ಕು ನ್ಯೂ ದಿಲ್ಲಿ 10 ಕಿಲೋಮೀಟ್ರ್, ಅಂದರೆ ನಮ್ಗೆ ಡೆಲ್ಲಿ 10 ಕಿಲೋಮೀಟ್ರ್ ಮಾತ್ರನಾ ಅಂತೇಳಿ ಒಂದು ಭರವಸೆ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಇನ್ನೂ 10 ಕಿಲೋಮೀಟ್ರ್ ಇದೆಯಲ್ಲಪ್ಪ, ಸರಿ ಆಯಿತು ಅಂತೇಳಿ ಒಂದು ಭರವಸೆ ಚಿಹ್ನೆ, ಅದಕ್ಕೋಸ್ಕರ ಇದು ಭರವಸೆ ಚಿಹ್ನೆ ಅಂತೇಳಿ ಕರೀತಾರೆ. ಸೊ ನೋಡಿ ಇದು ರೋಟ್ರಿ ಪ್ರಕಾರದ ಮುಂಗಡ ದಿಕ್ಸೂಚಿ, ಒಂಥರ ರೌಂಡ್ ಈ ಥರ ಇದು ಇದೆ ಅಲ್ವಾ, ಅದಕ್ಕೋಸ್ಕರ ಇದು ರೋಟ್ರಿ ಇಂಟರ್ಸೆಕ್ಷನ್ ಅಂತೇಳಿ ಇಂಗ್ಲೀಷಲ್ಲಿ ರೋಟ್ರಿ ಪ್ರಕಾರದ ಮುಂಗಡ ದಿಕ್ಸೂಚಿ ಅಂತೇಳಿ ನೀವು ಟಿಕ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ನೋಡಿ ಈ ಥರ ಮೇಲೆ ಉದ್ದ, ಈ ಕಡೆ ಚಿಕ್ಕದು, ಈ ಥರ ತುಂಡು ಈ ಥರ ಎಲ್ಲ ಒಂದು ಮಾರ್ಕ್ ಥರ ಊರ ಹೆಸರುಗಳೆಲ್ಲ ನಿಮ್ಗೆ ಕಾಣಿದರೆ ಇದು ಒಂಥರ ನೋಡಿದರೆ ಗೂಗಲಲ್ಲಿ ಮ್ಯಾಪ್ ಥರ ಇರುತ್ತಲ್ವ, ಅದಕ್ಕೋಸ್ಕರ ಇದಕ್ಕೆ ಮ್ಯಾಪ್ ಟೈಪ್ ಅಡ್ವಾನ್ಸ್ ಡೈರೆಕ್ಷನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ನಕ್ಷೆ ಪ್ರಕಾರದ ಮುಂಗಡ ದಿಕ್ಸೂಚಿ ಅಂತೇಳಿ ಕನ್ನಡದಾಗ ಕರೀತಾರೆ. ಸೊ ನೋಡಿ ಊರ ಹೆಸರು ಕೊಟ್ಟಿದ್ದಾರೆ, ಬರೀ ಮಾರ್ಕ್ ಮಾತ್ರ ಕೊಟ್ಟಿದ್ದಾರೆ. ಸೊ ಇದರಿಂದ ಇದು ಏನಾಗುತ್ತೆ ಅಂದರೆ ಅಡ್ವಾನ್ಸ್ ಡೈರೆಕ್ಷನ್, ಅಂದರೆ ಮುಂಚಿತ ದಿಕ್ಸೂಚಿ.
ಅಂದರೆ ನಾವು ಇನ್ನೂ ಹಿಂದೆ ಇರ್ತೀವಿ, ಅಲ್ಲಿ ಮುಂದೆ ಲೆಫ್ಟು ರೈಟು ರೋಡ್ಗಳೇನೋ ಇದ್ದಿರ್ತವೆ ಒಂದು ಸ್ವಲ್ಪ ಮುಂದೆ, ಆವಾಗ ನಮಗೆ ಈ ಥರ ಎಲ್ಲ ಮಾರ್ಕ್ ಕಾಣಿರ್ತವೆ. ಅಂದರೆ ನೀವುದಲ್ಲಿ ಮುಂದೆ ಇಂದ ಲೆಫ್ಟ್ ಹೋಗ್ಬೇಕು ನಾವು ಅಂಥೇಳಿ, ಅಂದರೆ ಮುಂಚಿತವಾಗಿ ನಮ್ಗೆ ದಿಕ್ಕನ್ನು ತೋರಿಸ್ತಿರ್ತವೆ. ಅದಕ್ಕೋಸ್ಕರ ಇದು ಮುಂಚಿತ ದಿಕ್ಸೂಚಿ ಚಿಹ್ನೆ ಆಗಿದೆ. ಸೊ ಇದು ನೋಡಿ ಎಕ್ಸ್ ರೋಡ್ ಇದೆ ಅಲ್ವಾ. ಸೊ ಇದು ಕನ್ನಡದಲ್ಲಿ ಕಡುವು ದಾಟುವ ಜಾಗ ಅಂತ ಕರೀತಾರೆ, ಇಲ್ಲ ಕ್ರಾಸ್ ರೋಡ್ ಅಂತೂ ಕರೀತಾರೆ. ನೋಡಿ ಈ ಥರ ಎರಡು ಮಾರ್ಕ್ ನಿಮ್ಮ ಸಿಂಬಲ್ ನಿಮ್ಗೆ ಕಾಣಿದರೆ ಎರಡೂ ಕಡೆ ಸಂಚಾರ, ಅಂದರೆ ಎರಡೂ ಕಡೆ ಸಂಚಾರ ಹೋಗ್ಬೋದು ಮತ್ತು ಬರ್ಬೋದು. ಆ ಒಂದು ರೋಡಲ್ಲಿ ಕೆಲವೊಂದು ಜಾಗದಾಗ ಬರೀ ಒನ್ ವೇಗಳು ಇರ್ತಲ್ವ, ಅಂಥ ಜಾಗದಾಗ ಇಲ್ಲಿ ಎರಡೂ ಕಡೆ ಸಂಚಾರ ಇದೆ ಅಂತೇಳಿ ಗೊತ್ತಾಗುತ್ತೆ. ನೋಡಿ ಈ ಥರ ಸಿಂಬಲ್ ಬಂದರೆ ನಿಮಗೆ ಕಿರಿದಾದ ಸಂಚಾರಿ ಮಾರ್ಗ, ಎಡ ಅಂದರೆ ಲೆಫ್ಟ್ ಸೈಡು, ನಿಮಗೆ ಲೆಫ್ಟ್ ಸೈಡಿಂದ ಬಂದು ಚಿಕ್ಕದಾಗಿದೆ ಅಲ್ವ ರೋಡು, ಅದಕ್ಕೋಸ್ಕರ ಕಿರಿದಾದ ಸಂಚಾರಿ ಮಾರ್ಗ ಎಡ ಅಂತೇಳಿ ಹಾಕಿದ್ರೆ ನಡೀತೆ. ನಿಮ್ಗೆ ಯಾವ ಥರ ಆಪ್ಷನ್ ಬಂದಿರ್ತೋ ನೋಡಿಕೊಂಡು ಹಾಕಿ, ಅಂದರೆ ಕಿರಿದಾದ ಸಂಚಾರಿ ಮಾರ್ಗ ಇದು ಸರಿಯಾದ ಉತ್ತರ. ಕಿರಿದಾದ ಸಂಚಾರಿ ಮಾರ್ಗ ಬಲ, ರೈಟ್ ಸೈಡಿಗೆ ಬಂದು ಚಿಕ್ಕದಾಗಿದೆ ಅಲ್ವಾ, ಅದಕ್ಕೋಸ್ಕರ ಇದು ಕಿರಿದಾದ ಸಂಚಾರಿ ಮಾರ್ಗ ಆಗುತ್ತೆ. ದ್ವಿಪಥ ಮುಕ್ತಾಯ. ಸೊ ಇವಾಗ ನೋಡಿ ಸ್ಟಾರ್ಟಿಂಗಲ್ಲಿ ನಾವು ಕೆಳಗಿಂದ ಮೇಲ್ಗಡೆ ಹೋಗ್ತೀವಿ ಅಂತಲೇ ತಿಳ್ಕೊಬೋದು, ಈ ಕಡೆಯಿಂದ ಆ ಕಡೆ ಹೋದಂಗೆ ಲೆಕ್ಕ. ಸೊ ಇದು ಬಂದು ಈ ಕಡೆ ಹಿಂದ್ಗಡೆ ಡಬಲ್ ರೋಡ್ ಇದೆ, ಮುಂದೆ ಸಿಂಗಲ್ ರೋಡ್ ಆಗಿದೆ, ಅದಕ್ಕೋಸ್ಕರ ದ್ವಿಪಥ ರಸ್ತೆ ಮುಕ್ತಾಯ ಆಗಿದೆ ಅಂಥೇಳಿ, ಎಂಡ್ ಆಫ್ ಡಬಲ್ ಕ್ಯಾರೇಜ್ ವೇ. ನೋಡಿ ಈ ಕಡೆ ಸಿಂಗಲ್ ರೋಡ್ ಇದೆ, ಮುಂದೆ ಡಬಲ್ ಆಗಿದೆ, ಅದಕ್ಕೋಸ್ಕರ ಇದು ದ್ವಿಪಥ ರಸ್ತೆ ಪ್ರಾರಂಭ, ಸ್ಟಾರ್ಟ್ ಆಫ್ ಡಬಲ್ ಕ್ಯಾರೇಜ್ ವೇ. ನೋಡಿ ಒಂಥರ ನೋಡಿದರೆ ನಿಮಗೆ ಇಂಗ್ಲೀಷಲ್ಲಿ ಟಿ ಕಾಣ್ದಂಗೆ ಕಾಣುತ್ತಲ್ವ, ಅದಕ್ಕೋಸ್ಕರ ಇದು ಟಿ ಛೇದಕ ರಸ್ತೆ ಆಗಿರುತ್ತದೆ. ನೋಡಿ ಇದು ವಾಯ್ ಥರ ಕಾಣ್ತಾ ಇದೆ, ಅದಕ್ಕೋಸ್ಕರ ಇದು ವಾಯ್ ಛೇದಕ ರಸ್ತೆ. ಇದು ನೋಡಿ ಇದೂ ಕೂಡ ವಾಯ್ ಥರನೇ ಸ್ವಲ್ಪ ಕ್ರಾಸ್ ಇದೆ, ಅದಕ್ಕೋಸ್ಕರ ಇದು ವಾಯ್ ಛೇದಕ ರಸ್ತೆ ಬಲಬದಿ, ಅಂದರೆ ರೈಟ್ ಸೈಡಿಗೆ ಟರ್ನ್ ಆಗಿದೆಯಲ್ಲ, ಬೆಂಡ್ ಆಗಿದೆ ಅಲ್ವ, ಅದಕ್ಕೋಸ್ಕರ ಇದು ವಾಯ್ ಛೇದಕ ರಸ್ತೆ ಬಲ. ನೋಡಿ ಇದು ಕೂಡ ವಾಯ್ ಥರನಿಂದ ಸ್ವಲ್ಪ ಬಾಗಿದೆ, ಇದು ಕೂಡ ವಾಯ್ ಛೇದಕ ರಸ್ತೆ ಎಡ. ನೋಡಿ ಈ ಥರ ಲೆಫ್ಟು ರೈಟು ಎರಡೂ ಕಡೆ ರೋಡ್ ಇದೆ, ಈ ಥರ ಸಿಂಬಲ್ ನಿಮ್ಗೆ ಬಂದರೆ ನೀವು ದಿಗ್ಭ್ರಮೆ ಛೇದಕ ರಸ್ತೆ ಅಂಥೇಳಿ ಹಾಕಬೇಕಾಗುತ್ತೆ. ಕನ್ನಡ ತೊಗೊಂಡ್ರೆ, ಇಂಗ್ಲೀಷ್ ತೊಗೊಂಡ್ರೆ ಸ್ಟ್ಯಾಗರ್ಡ್ ಇಂಟರ್ಸೆಕ್ಷನ್ ಅಂಥೇಳಿ ಹಾಕಬೇಕಾಗುತ್ತೆ. ಸೊ ಇದು ಕೂಡ ಸೇಮ್ ಇರುತ್ತೆ. ಅಲ್ಲಿ ಫಸ್ಟ್ ರೈಟಿಗೆ ಟರ್ನ್ ಆಗಿತ್ತು, ಇಲ್ಲಿ ಫಸ್ಟ್ ಲೆಫ್ಟಿಗೆ ಟರ್ನ್ ಆಗಿದೆ. ನೋಡಿ ಈ ಥರ ಬಂದರೆ ನಾವು ಹೋಗೋ ರಸ್ತೆ ಚಿಕ್ಕದಿದೆ, ಮಧ್ಯದಲ್ಲಿ ದೊಡ್ಡದು ರೋಡ್ ಇದೆ, ಅದಕ್ಕೋಸ್ಕರ ಇದು ಮುಖ್ಯ ರಸ್ತೆ ಇದೆ ಅಂಥೇಳಿ ಹಾಕಬೇಕಾಗುತ್ತೆ. ಇದು ಕೂಡ ಹಾಗೆಯೇ ಮುಂದೊಂದು ದೊಡ್ಡದು ಲೈನ್ ಇದೆ, ನಾವು ಹೋಗೋದು ಚಿಕ್ಕದು ಲೈನ್ ಇದೆ, ಅದಕ್ಕೋಸ್ಕರ ಇದು ಕೂಡ ಮುಖ್ಯ ರಸ್ತೆನೇ ಆಗುತ್ತೆ. ನೋಡಿ ಈ ಸ್ಟ್ರೈಟಾಗಿ ಹೋಗ್ಬೇಕಾದ್ರೆ ರೈಟ್ ಸೈಡಿಗೆ ಒಂದು ರೋಡ್ ತೋರಿಸ್ತಾ ಇದೆ, ಅದಕ್ಕೋಸ್ಕರ ಇದು ಬಲಬದಿ ರಸ್ತೆ ಅಂತೇಳಿ ಹಾಕ್ಕೋಬೇಕಾಗುತ್ತೆ. ಸೊ ಇದು ಎಡಬದಿ ರಸ್ತೆ ಅಂತೇಳಿ ಹಾಕಬೇಕಾಗುತ್ತೆ. ನಾವು ಸ್ಟ್ರೈಟ್ ಕೆಳಗಿಂದ ಹೋಗ್ತೀವಿ ಅಂತೇಳಿ ನಾವು ಯಾವಾಗಲೂ ಅಬ್ಸರ್ವ್ ಮಾಡ್ಕೊಂಡಿರ್ಬೇಕು, ಅದಕ್ಕೋಸ್ಕರ ಇದು ಎಡಬದಿ ರಸ್ತೆ. ಸೊ ಇದು ನಾವು ಹಿಂದೆ ಕೆಳಗಿಂದ ಹೋಗ್ತೀವಲ್ಲ, ಹೋಗೋ ಟೈಮಲ್ಲಿ ಚಿಕ್ಕದಿದೆ, ಮುಂದೆ ದೊಡ್ಡದಾಗಿದೆ, ಅದಕ್ಕೋಸ್ಕರ ಇದು ಅಗಲವಾದ ರಸ್ತೆ. ನೋಡಿ ಈ ಕಡೆ ಕೆಳಗಡೆ ದೊಡ್ಡ ರೋಡ್ ಇದೆ, ಮುಂದೆ ಚಿಕ್ಕದಾಗಿದೆ, ಅದಕ್ಕೋಸ್ಕರ ಇದು ಕಿರಿದಾದ ರಸ್ತೆ. ಸೊ ಈ ಥರ ರೌಂಡು ಏನಾರು ಬಂದರೆ, ರೌಂಡ್ ಅಬೌಟ್ ಬಂದರೆ ನೀವು ಇದಕ್ಕೇನು ಹಾಕ್ಬೇಕಂದ್ರೆ ವೃತ್ತಾಕಾರದ ತಿರುವು ಅಂಥೇಳಿ ಆಪ್ಷನ್ ಟಿಕ್ ಮಾಡಬೇಕಾಗುತ್ತೆ. ಈ ಥರ ನಿಮಗೆ ಏನಾರ ಸಿಂಬಲ್ ಕಾಣಿದರೆ ಕಾರ್ಮಿಕರು ಕೆಲಸ ನಿರತರಾಗಿದ್ದಾರೆ, ಕಾರ್ಮಿಕರು ಕೆಲಸದಲ್ಲಿ ಮಗ್ನರಾಗಿದ್ದಾರೆ, ಈ ಥರ ಒಂದು ಆಪ್ಷನ್ ಟಿಕ್ ಮಾಡಬೇಕಾಗುತ್ತೆ. ಈ ಥರ ನಿಮ್ಗೇನಾದ್ರು ಹುಡುಗರು ಓಡೋದು ಕಾಣ್ತಾ ಇದೆಯಲ್ಲ, ಅವರು ಒಬ್ಬರು ಇರ್ಬೋದು ಅಥವಾ ಡಬಲ್, ಈ ಎರಡೂ ಬರ್ತಾರೆ, ಈ ಇಬ್ಬರು ಹುಡುಗರನ್ನು ಕೊಟ್ಟಿರ್ತಾರೆ. ಸೊ ಅಂಥ ಟೈಮಲ್ಲಿ ನೀವು ಏನು ತಿಳ್ಕೊಬೇಕಂದ್ರೆ ಇಲ್ಲಿ ಸ್ಕೂಲ್ ಇದೆ ಅಂತೇಳಿ ತಿಳ್ಕೊಬೇಕಾಗುತ್ತೆ. ಸೊ ಈ ಥರ ಕೆಳಗಡೆ ಅಡ್ಡಡ್ಡ ಲೈನಿಂಗ್ ಏನು ಹಾಕಿರ್ತಾರೆ, ಒಬ್ಬರ ಮೇಲೆ ನಡ್ಕೊಂಡು ಹೋಗ್ತಿರ್ತಾರಲ್ಲ, ಸೊ ಅಂಥದಕ್ಕೆ ಏನು ಹಾಕಬೇಕು ಅಂದರೆ ನಾವು ಪಾದಚಾರಿಗಳು ದಾಟುವ ಸ್ಥಳ ಅಂತೇಳಿ ಟಿಕ್ ಮಾಡಬೇಕಾಗುತ್ತೆ. ಈ ಥರ ಬಂದರೆ ನಿಮಗೆ ಈ ರೆಡ್ ಮಾರ್ಕ್ ಇದೆ ಕೋನಾಕಾರದಲ್ಲಿ, ಸೊ ಇದಕ್ಕೆ ನಾವು ಸೈಕಲ್ ದಾಟುವ ಸ್ಥಳ ಅಂಥೇಳಿ ಟಿಕ್ ಮಾಡಬೇಕಾಗುತ್ತೆ. ಸೊ ಈ ಥರ ಬಂದರೆ ಮಧ್ಯದಲ್ಲಿ ಅಂತರ, ಇಲ್ಲಿ ನೋಡಿ ಮಧ್ಯದಲ್ಲಿ ವೈಟ್ ಕಲರ್ ಗ್ಯಾಪ್ ಇದೆಯಲ್ವ, ಅಲ್ಲಿ ರೋಡಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದೆ ಅಂತೇಳಿ, ಡಬಲ್ ಲೈನ್ ರೋಡ್ ಇರುತ್ತೆ, ಈ ಕಡೆ ಒಂದು ಲೈನ್ ಈ ಕಡೆ ಒಂದು ಲೈನು, ಮಧ್ಯದಲ್ಲಿ ಆ ಥರ ಗ್ಯಾಪ್ ಇದೆಯಲ್ಲ, ಅದಕ್ಕೋಸ್ಕರ ಇದು ಮಧ್ಯದಲ್ಲಿ ಅಂತರ ಅಂತೇಳಿ ಟಿಕ್ ಮಾಡಬೇಕಾಗುತ್ತೆ. ಈ ಥರ ಬಂದರೆ ನಿಮಗೆ
ಮುಂದೆ ಕಿರಿದಾದ ಸೇತುವೆ ಇದೆ ಅಂತೇಳಿ, ಬ್ರಿಡ್ಜ್ ಇದೆ ಅಲ್ಲ ಚಿಕ್ಕದು, ಅಂದರೆ ಒಂದು ಗಾಡಿ ಮಾತ್ರ ಪಾಸ್ ಆಗುತ್ತೆ. ಈ ಕಡೆ ಡಬಲ್ ರೋಡ್ ಇರುತ್ತೆ, ಅಲ್ಲಿ ಬ್ರಿಡ್ಜದಲ್ಲಿ ಚಿಕ್ಕದಿರುತ್ತಲ್ವ, ಅದಕ್ಕೋಸ್ಕರ ಕಿರಿದಾದ ಸೇತುವೆ. ಸೊ ಈ ಥರ ನಿಮ್ಗೇನಾದರೂ ಬಂದರೆ ಎಡ ಹಿಮ್ಮುರಿ ತಿರುವು, ಅಂದರೆ ಲೆಫ್ಟ್ ಸೈಡಿಗೆ ಬೆಂಡಾಗಿ ಮತ್ತೆ ಮುಂದೆ ಹೋಗಿದೆ ಅಲ್ವಾ, ಅದಕ್ಕೆ ಎಡ ಹಿಮ್ಮುರಿ ತಿರುವು ಅಂತೇಳಿ ಹಾಕ್ಬೇಕು. ರೈಟ್ ಸೈಡಿಗೆ ಏನಾರು ಬೆಂಡಾಗಿ ಮುಂದೆ ಹೋಗಿದರೆ ಅದು ಬಲ ಹಿಮ್ಮುರಿ ತಿರುವು ಅಂತೇಳಿ ಟಿಕ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಒಂದು ಲೆಫ್ಟ್ ಸೈಡಿಗೆ ಒಂದು ಫುಲ್ ಡೌನ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಇದು ಎಡ ಹೇರ್ ಪಿನ್ ಬೆಂಡ್ ರಸ್ತೆ ಆಗಿರುತ್ತದೆ. ಈ ಕಡೆ ನೋಡಿ ರೈಟ್ ಸೈಡಿಗೆ ಬೆಂಡ್ ಆಗಿದೆ ಅಲ್ವಾ ರೋಡು, ಅದಕ್ಕೋಸ್ಕರ ಇದು ಬಲ ಹೇರ್ ಪಿನ್ ಬೆಂಡ್ ರಸ್ತೆ ಆಗಿರುತ್ತದೆ. ನೋಡಿ ಲೆಫ್ಟ್ ಸೈಡಿಗೆ ಸ್ವಲ್ಪನೇ ಟರ್ನ್ ಆಗಿದೆ ರೋಡ್, ಅದಕ್ಕೋಸ್ಕರ ಇದು ಎಡಕ್ಕೆ ಬಾಗಿದ ರಸ್ತೆ, ಲೆಫ್ಟ್ ಹ್ಯಾಂಡ್ ಕರ್ವ್. ಇಲ್ಲಿ ಬಲಕ್ಕೆ ಬಾಗಿದ ರಸ್ತೆ, ರೈಟ್ ಸೈಡಿಗೆ ಸ್ವಲ್ಪ ಟರ್ನ್ ಆಗಿದೆ ಅಲ್ವಾ, ಬಲಕ್ಕೆ ಬಾಗಿದ ರಸ್ತೆ. ನೋಡಿ ಈ ಥರ ಬ್ಲೂ ಕಲರ್ ಕೊಟ್ಟು ಬಸ್ ಕೊಟ್ಟಿದ್ರೆ ನೀವು ಮತ್ತೆ ತಿರುಗಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಬ್ಲೂ ಕಲರು ಅಲ್ಲಿ ಚೌಕಾಕಾರ ಇತ್ತು, ಇಲ್ಲಿ ರೌಂಡ್ ಶೇಪ್ ಇದೆ. ಸೊ ಅದಕ್ಕೋಸ್ಕರ ಇದು ಬ್ಲೂ ಕಲರಲ್ಲಿ ಒಂದು ಬಸ್ ಕೊಟ್ಟಿದ್ರೆ ನಿಮಗೆ, ಅದು ಚೌಕಾಕಾರ ಕೊಟ್ಟು ಮಧ್ಯದಾಗ ಒಂದು ವೈಟ್ ಪಟ್ಟಿ ಕೊಟ್ಟು ಅದರಲ್ಲಿ ಬಸ್ ಕೊಟ್ಟಿದ್ರು. ಇಲ್ಲಿ ಬರೀ ಬ್ಲೂ ಕೊಟ್ಟವ್ರೆ, ಮಧ್ಯದಲ್ಲಿ ಬಸ್ ಕೊಟ್ಟಾರೆ. ಅದಕ್ಕೆ ಇದು ಬಸ್ಗಳಿಗೆ ಮಾತ್ರ, ಈ ಒಂದು ಹೋಗೋ ರೋಡು ಬಸ್ಗಳಿಗೆ ಮಾತ್ರ ಇದೆ, ಬೇರೆ ವಾಹನಗಳಿಗೆ ಅವಕಾಶ ಇಲ್ಲ ಅನ್ನೋದು ಈ ಒಂದರ ಒಂದು ಇದು. ನೀವು ಬಸ್ಗಳಿಗೆ ಮಾತ್ರ ಅಂಥೇಳಿ ಟಿಕ್ ಮಾಡಬೇಕಾಗುತ್ತೆ. ನಿಮಗೆ ಈ ಥರ ಏನಾದ್ರು ಸಿಂಬಲ್ ಏನಾದ್ರು ಕಾಣಿದರೆ ರಂಬಲ್ ಸ್ಟ್ರಿಪ್, ಅಂದರೆ ಗುಡುಗುಟ್ಟು ರಸ್ತೆ ಅಂತೇಳಿ ಕರೀತಾರೆ ಇದಕ್ಕೆ. ಅಂದರೆ 2, 3, 4, 5, 6 ಅಂಶಗಳು ಹಿಂಗೆ ಕಂಟಿನ್ಯೂ ಇರ್ತಾವಲ್ಲ, ಡಗ್ 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 ಅನ್ಸೊಂಡು ಬರ್ತಲ್ವ ರೋಡಲ್ಲಿ ಹೋಗ್ಬೇಕಾದ್ರೆ, ಇದು ರಂಬಲ್ ಸ್ಟ್ರಿಪ್ ಅಂತೇಳಿ ಕರಿಬೋದು, ಗುಡುಗುಟ್ಟು ರಸ್ತೆ ಅಂತಲೂ ಕರಿಬೋದು. ಸೊ ಈ ಥರ ನಿಮಗೆ ಬಂದರೆ 2 ಅಂಶ ಥರ ಇರ್ತಾವೆ, ಇಲ್ಲೊಂದು ಅಂಶ ಅಲ್ಲೊಂದು ಕಂಟಿನ್ಯೂ 2 ಅಂಶ ಇರ್ತಾವಲ್ವ, ಅದಕ್ಕೆ ಒರಟು ರಸ್ತೆ ಅಂತೇಳಿ ಟಿಕ್ ಮಾಡಬೇಕು. ಇಲ್ಲಿ ನೋಡಿ ಹೋಗ್ಬೇಕಾದ್ರೆ ಒಂದೇ ಒಂದು ಅಂಶ ಥರ ಕಾಣ್ತದೆಯಲ್ಲ, ಅದು ಒಂದೇ ಅಂಶ ಇದ್ದರೆ ಅದಕ್ಕೆ ಸ್ಪೀಡ್ ಬ್ರೇಕರ್ ಅಂಥೇಳಿ ಟಿಕ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಕೆಳಗಡೆ ಹಳ್ಳ ಇದೆ, ಅಂದರೆ ಡೌನ್ ಇದೆ, ಆ ಕಡೆ ರೋಡು ಈಕ್ವಲ್ ಇದ್ದಲ್ಲಿ ಮಧ್ಯದಲ್ಲಿ ಹಳ್ಳ ಇದೆಯಲ್ಲ, ಸೊ ಅದಕ್ಕೆ ಇದು ಅಪಾಯಕಾರಿ ಹಳ್ಳ ಅಂಥೇಳಿ, ಡೇಂಜರಸ್ ಡಿಪ್ ಅಂತೇಳಿ ಇಂಗ್ಲೀಷ್ನಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಈ ಥರ ನಿಮ್ಗೆ ಏನಾದ್ರು ಸಿಂಬಲ್ ಕಾಣಿದ್ರೆ ಮುಂದೆ ತಡೆ ಇದೆ ಅಂಥೇಳಿ, ಯಾರು ಕನ್ಫ್ಯೂಸ್ ಮಾಡಿಕೊಂಡು ಇದನ್ನು ರೈಲ್ವೆ ಗೇಟ್ ಅಂಥೇಳಿ ಹಾಕಬೇಡಿ. ಆಪ್ಷನ್ಗಳ್ದಾಗೆಲ್ಲ ರೈಲ್ವೆ ಅಂಥೇಳಿ ಬರುತ್ತೆ. ಬೇಕಾದ್ರೆ ನಾನು ಇದಕ್ಕೆ ನಾಳೆ ಒಂದು ನಿಮ್ಗೆ ಕ್ವಶನ್ ಆನ್ಸರ್ ಟಿಕ್ ಮಾಡೋ ಥರ ಒಂದು ವಿಡಿಯೋ ಮಾಡಿ ನಿಮಗೆ ಆ ಲಿಂಕನ್ನು ಕಳಿಸ್ತೀನಿ. ಬೇಕಾದರೆ ನೀವು ಟಿಕ್ ಮಾಡಿಕೊಂಡು ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡ್ರೆ ನೀವು ಚೆಕ್ ಮಾಡ್ಕೋಬೋದು. ನಾನು ನಿಮಗೆ ಹೇಳ್ತೀನಿ ನಾಳೆ. ಇದು ಮುಂದೆ ತಡೆ ಇದೆ ಅಂಥೇಳಿ ಈ ಥರ ಇದ್ದರೆ ಟಿಕ್ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ನಿಮ್ಗೇನಾದ್ರು ತೋರಿಸ್ತಾ ಇದ್ದರೆ ಬೀಳುತ್ತಿರುವ ಬಂಡೆ ಕಲ್ಲುಗಳು ಅಂತ ಅರ್ಥ ಆಗುತ್ತೆ. ಫಾಲಿಂಗ್ ರಾಕ್ ಸಾರಿ. ಈ ಥರ ನೋಡಿ ಮೇಲ್ಗಡೆ ಒಂದು ಗೇಟ್ ಥರ ಚಿತ್ರ ಕಾಣ್ತಾ ಇದೆಯಲ್ವ, ಸೊ ಅದಕ್ಕೆ ಆ ಗೇಟ್ ಥರ ಕಾಣಿದರೆ ಅರಕ್ಷಿತ ರೈಲು ದಾಟು, ಅಂದರೆ ಅಲ್ಲೇನೋ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ ಗೇಟ್ ಹಾಕೋಕ್ಕೆ ತೆಗಿಯೋಕ್ಕೆ, ಗಾರ್ಡೆಡ್ ರೈಲ್ವೆ ಕ್ರಾಸಿಂಗ್. ಸೊ ನಿಮ್ಗೆ ಈ ಥರ ಏನಾರು ಬಂದರೆ ಮುಂದೆ ದೋಣಿ ಬಳಕೆ ಇದೆ, ಫೆರಿ. ಅಂದರೆ ಈಗ ಇಲ್ಲಿಂದ ಬೇರೆ ಕಡೆಗೆ ನಮ್ಗೆ ಶಿಫ್ಟ್ ಆಗಬೇಕಾದ್ರೆ ಅಲ್ಲಿ ಮಧ್ಯದಲ್ಲಿ ಯಾವುದೋ ದೋಣಿನೇ ಇರುತ್ತೆ, ಕೆರೆನೇ ಇರುತ್ತೆ, ಸಮುದ್ರ ಇರುತ್ತೆ, ಅಲ್ಲಿ ರೋಡ್ಗಳಿರಲ್ಲ. ಅದಕ್ಕೆ ಏನು ಮಾಡ್ಬೇಕು ನಾವು, ದೋಣಿಯಲ್ಲಿ ನಮ್ಮ ಗಾಡಿ ಹತ್ತಿಸ್ಕೊಂಡು ಆ ಕಡೆ ದಾಟ್ಕೊಂಡು ಮತ್ತು ತಿರ್ಗಿ ರೋಡಲ್ಲಿ ಹೋಗ್ಬೋದು. ಅಲ್ಲಿ ದೋಣಿ ಇರುತ್ತೆ, ಅದಕ್ಕೆ ದೋಣಿ ಬಳಕೆ ಇದೆ ಅಂಥೇಳಿ ಸರಿಯಾದ ಆನ್ಸರ್ ಆಗುತ್ತೆ. ಸೊ ಈ ಥರ ನಿಮ್ಗೆ ಏನಾರು ಬಂದರೆ ಜಾನುವಾರು ಸಂಚರಿಸುವ ಸ್ಥಳ, ಅಂದರೆ ಈ ದನ ಕರುಗಳು ಓಡಾಡುವ ಜಾಗ ಇರುತ್ತಲ್ವ, ಅಂಥ ಜಾಗದಲ್ಲಿ ಈ ಸಿಂಬಲ್ ಇರುತ್ತೆ. ಜಾನುವಾರು ಸಂಚರಿಸುವ ಸ್ಥಳಕ್ಕೆ ಅಂತ ನೀವು ಟಿಕ್ ಮಾಡಬೇಕು. ನಿಮ್ಗೆ ಈ ಥರ ಏನಾರು ಸಿಂಬಲ್ ಬಂದರೆ ಹಠಾತ್ ಅಡ್ಡ ಗಾಳಿ, ಅಂದರೆ ಇಮಿಡಿಯೇಟಾಗಿ ಗಾಳಿ ಬರುತ್ತಲ್ಲ ಜೋರಾಗಿ, ಅಂಥ ಒಂದು ಪ್ಲೇಸಿಗೆ ಈ ಥರದೊಂದು ಸಿಂಬಲ್ ಇರುತ್ತೆ. ಅದಕ್ಕೆ ನೀವು ಹಠಾತ್ ಅಡ್ಡ ಗಾಳಿ ಅಂಥೇಳಿ ಟಿಕ್ ಮಾಡಬೇಕು. ನಿಮ್ಗೆ ಈ ಥರ ಏನಾರು ಸಿಂಬಲ್ ಬಂದರೆ ನೀವು ಅಪಾಯಕಾರಿ ವಿದ್ಯುತ್ ತಂತಿ, ಅಂದರೆ ಇಲ್ಲಿ ಮೇಲ್ಗಡೆ ವಿದ್ಯುತ್ ತಂತಿ ಥರ ಇದು ಕಾಣಿಸ್ತಾ ಇದೆ ನೋಡಿ, ಮೇಲ್ಗಡೆ ನಮಗೆ ಬಸ್ ಓಡಿಸೋದಾಗಲಿ ಗಾಡಿ ಓಡಿಸೋದಾಗಲಿ ಯಾವುದೋ ಒಂದು ಓಡಿಸ್ತಿರ್ಬೇಕಾದ್ರೆ ಮೇಲ್ಗಡೆ ವೈರ್ ಇರುತ್ತೆ ಕರೆಂಟದು, ಅದು ಟಚ್ ಆಗ್ಬೋದು ಅಂಥೇಳಿ ಈ ಒಂದು ಸಿಂಬಲ್ ಕೊಟ್ಟಿರ್ತಾರೆ. ನೋಡಿಕೊಂಡು ಹುಷಾರಾಗಿ ಡ್ರೈವ್ ಮಾಡಿ ಅಂಥೇಳಿ, ಅದಕ್ಕೆ ನೀವು ಅಪಾಯಕಾರಿ ವಿದ್ಯುತ್ ತಂತಿ ಅಂಥೇಳಿ ನಿಮಗೆ ಈ ಥರ ಪ್ರಶ್ನೆ ಬಂದರೆ ಅದು ಟಿಕ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಸಿಂಬಲ್ ಕಾಣಿದರೆ ಸಡಿಲವಾದ ಜಲ್ಲಿ ಕಲ್ಲು ಅಂಥೇಳಿ ಟಿಕ್ ಮಾಡ್ಕೊಳ್ಳಿ. ಈ ಥರ ಬಂದರೆ
ಜಾರುವ ರಸ್ತೆ, ಸ್ಲೀಪರಿ ರೋಡ್ ಅಂದ್ರೆ ಗಾಡಿ ಜಾರ್ತದೆ ಇಲ್ಲಿ ಅಂಥೇಳಿ, ಸ್ಲಿಪ್ ಆಗುತ್ತೆ, ಹುಷಾರಾಗಿ ಓಡಿಸಿ ಅಂತೇಳಿ ಒಂದು ನಮಗೆ ಎಚ್ಚರಿಕೆ ಕೊಟ್ಟಿರ್ತಾರೆ. ಅದು ಜಾರುವ ರಸ್ತೆ ಆಗಿರುತ್ತದೆ. ಸರಿಯಾದ ಆನ್ಸರ್. ಈ ಥರ ಬಂದರೆ ಕ್ವಾರಿ, ನದಿ ದಂಡೆ ಅಂದರೆ ನೀವೆಲ್ಲೋ ಒಂದು ಕಡೆ ಫುಲ್ಲು ಡೌನಲ್ಲಿ ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇರ್ತೀರಲ್ವ, ರೋಡ್ ಇಮಿಡಿಯೇಟಾಗಿ ಎಂಡಾಗಿ ಲೆಫ್ಟು ರೈಟು ಟರ್ನ್ ಆಗುತ್ತೆ. ಅಂಥ ಮೂಮೆಂಟಲ್ಲಿ ಮುಂದೆ ಹಳ್ಳ ಇರುತ್ತೆ ದೊಡ್ಡದು, ಅದಕ್ಕೋಸ್ಕರ ಇದು ಕ್ವಾರಿ ಅಥವಾ ನದಿ ದಂಡೆ ಅಂತೇಳಿ ಟಿಕ್ ಮಾಡಬೇಕಾಗುತ್ತೆ. ಸೊ ಈ ಥರ ಬಂದರೆ ನೀವು ಒಂದೇ ಲೈನಲ್ಲಿ ಒಂದೇ ರೋಡಲ್ಲಿ 3 ಲೈನು 4 ಲೈನು ಈ ಥರ ಎಲ್ಲ ಇದ್ದಿರ್ತವೆ, ಅದಕ್ಕೆ ಒಂದು ಲೈನ್ ಕಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ತಿರ್ಗಿ ನೀವು ಲೆಫ್ಟ್ ಲೈನಲ್ಲೇ ಸೇರ್ಕೋಬೇಕಾಗುತ್ತೆ. ಇದೇ ಥರ 4 ಲೈನು 5 ಲೈನ್ ಕೂಡ ಬಂದ್ರೂ ಅದು ಲೈನ್ ಮುಚ್ಚುವಿಕೆ ಅಂತೇಳಿ ಆನ್ಸರ್ ಆಗಬೇಕಾಗುತ್ತೆ. ಈ ಥರ ಬಂದರೆ ದ್ವಿಪಥದಲ್ಲಿ ಸಂಚಾರ ವ್ಯತ್ಯಯ ಅಂದರೆ ಎರಡು ಲೈನ್ನಾಗೆ ಸ್ವಲ್ಪ ಟ್ರಾಫಿಕ್ದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೆಲ್ಲ ಅರ್ಥ. ಇದಕ್ಕೆ ಸರಿಯಾದ ಉತ್ತರ ನೀವು ಹಾಕೋದು ದ್ವಿಪಥದಲ್ಲಿ ಸಂಚಾರ ವ್ಯತ್ಯಯ ಅಂತೇಳಿ ಹಾಕಬೇಕು. ಸೊ ಈ ಥರ ಬಂದರೆ ಕಡಿದಾದ ಇಳಿಜಾರು, ಕಾರೇನು ಡೌನ್ ಇಳಿತಾ ಇದೆ, ಸೊ ಅದಕ್ಕೆ ಇಂಗ್ಲೀಷಲ್ಲಿ ಕಡಿದಾದ ಇಳಿಜಾರು ಅಂತ ಹೇಳ್ಬೋದು. ಈ ಥರ ಏನಾರ ಬಂದರೆ ಬಾಗಿದ ಸರಣಿ ರಸ್ತೆ, ಸೀರೀಸ್ ಆಫ್ ಬೆಂಡ್. ಈ ಥರ ಬಂದರೆ ಕಡಿದಾದ ಆರೋಹಣ, ಕಾರು ಅಪ್ ಇರ್ತಾ ಇದೆ, ಸೊ ಆವಾಗ ಅದಕ್ಕೆ ಕಡಿದಾದ ಆರೋಹಣ ಅಂಥೇಳಿ ಟಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಥರ ಏನಾದರೂ ಸಿಂಬಲ್ ಕಾಣಿದರೆ ಮತ್ತು ತಿರ್ಗಿ ನೀವಿಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಪಾದಚಾರಿಗಳ ಮಾರ್ಗ. ಜಸ್ಟ್ ಈ ಥರ ಬ್ಲೂ ಕಲರಲ್ಲಿ ಒಂದು ಇದು ಮನುಷ್ಯನ ಚಿತ್ರ ತೋರಿಸಿದರೆ ನೀವು ಇದು ಪಾದಚಾರಿಗಳು ಮಾತ್ರ ಈ ಒಂದು ರಸ್ತೆಯಲ್ಲಿ ಹೋಗ್ಬೇಕಂತೇಳಿ ಅರ್ಥ ಆಗುತ್ತೆ. ಸೊ ಈ ಥರ ಬಂದರೆ ಪ್ರಮುಖ ರಸ್ತೆ ಮುಂದಿದೆ ಅಂಥೇಳಿ ಟಿಕ್ ಮಾಡ್ಕೊಳ್ಳಿ. ಈ ಥರ ನಿಮ್ಗೆ ಬಂದರೆ ಸೈಕಲ್ ರಿಕ್ಷಾ ದಾರಿ, ಸೈಕಲ್ಗಳು ಹೋಗ್ಬೋದು ಇಲ್ಲ ರಿಕ್ಷಾಗಳು ಹೋಗ್ಬೋದು ಈ ಒಂದು ರೋಡಲ್ಲಿ ಅಂಥೇಳಿ. ಈ ಥರ ನಿಮ್ಗೆ ಸಿಂಬಲ್ ಬಂದರೆ ನಿಮಗೆಲ್ಲ ಗೊತ್ತಿದೆ, ಕಂಪಲ್ಸರಿಯಲ್ಲಿ ಹಾರ್ನ್ ಮಾಡಲೇಬೇಕು ಅಂಥೇಳಿ. ಸೊ ಈ ಥರ ಬಂದರೆ ಕಡ್ಡಾಯವಾಗಿ ಎಡಭಾಗದಲ್ಲಿ ಚಲಿಸಿ. ಈ ಥರ ಡೌನ್ ತೋರಿಸ್ತಾರಲ್ಲ, ಲೆಫ್ಟಿಗೆ ಬಂದರೆ ಎಡಭಾಗದಲ್ಲಿ ಚಲಿಸ್ಬೇಕು, ರೈಟಿಗೆ ತೋರಿಸಿದರೆ ಕಡ್ಡಾಯವಾಗಿ ಬಲಕ್ಕೆ ಚಲಿಸ್ಬೇಕು ಅಂತೇಳಿ. ಈ ಥರ ನಿಮ್ಗೆ ಸ್ಟ್ರೈಟ್ ಮೇಲ್ಗಡೆ ತೋರಿಸಿದ್ರೆ ಕಡ್ಡಾಯ ಮುಂದಕ್ಕೆ ಹೋಗ್ಬೇಕು. ನೀವು ಇಲ್ಲೆಲ್ಲ ಲೆಫ್ಟ್ ಟರ್ನ್ ಮಾಡೋರು ಇದ್ದೀರಂದ್ರೆ ಮಾಡಬಾರ್ದು, ಯಾಕಂದರೆ ಅದರಿಂದ ಇಮಿಡಿಯೇಟಾಗಿ ಗಾಡಿಗಳು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕಡ್ಡಾಯವಾಗಿ ಮುಂದಕ್ಕೆ ಹೋಗಿ ಅಂತೇಳಿ ಆ ಥರ ಒಂದು ಸಿಂಬಲ್ ತೋರಿಸಿರ್ತಾರೆ ಅಲ್ಲಿ ಅಂಥ ಜಾಗಕ್ಕೆ. ಸೊ ಅದರಿಂದ ನೀವು ಕಡ್ಡಾಯವಾಗಿ ಮುಂದಕ್ಕೆ ಹೋಗಿ ಅಂಥೇಳಿ ಆಪ್ಷನು ಟಿಕ್ ಮಾಡಿದ್ರೆ ಸರಿ ಆನ್ಸರ್ ಆಗುತ್ತೆ. ಈ ಥರ ಬಂದರೆ ಕಡ್ಡಾಯ ಮುಂದೆ ಅಥವಾ ಬಲಕ್ಕೆ ತಿರುಗಿ, ಈ ಥರ ತೋರಿಸಿದರೆ ಕಡ್ಡಾಯವಾಗಿ ಮುಂದಕ್ಕಾದರೂ ಹೋಗ್ಬೋದು ಇಲ್ಲ ಬಲಕ್ಕಾದರೂ ತಿರುಗ್ಬೋದು ಅಂತ. ಈ ಥರ ಬಂದರೆ ಕಡ್ಡಾಯವಾಗಿ ಮುಂದಕ್ಕೆ ಹೋಗ್ರಿ, ಇಲ್ಲಾಂದರೆ ಲೆಫ್ಟಿಗೆ ತಿರುಗ್ರಿ ಅಂತ. ರೈಟಿಗೆ ಮಾತ್ರ ಹೋಗೋಕ್ಕೆ ಆಗಲ್ಲ. ಸೊ ಈ ಥರ ಬಂದರೆ ಕಡ್ಡಾಯ ಮುಂದೆ ಬಲಕ್ಕೆ ತಿರುಗಿ, ಮುಂದೆ ಸೈಡಿಗೆ ಕಡ್ಡಾಯವಾಗಿ ಕಂಪಲ್ಸರಿ ಎಲ್ಲರೂ ರೈಟಿಗೆ ಟರ್ನ್ ಆಗ್ಬೇಕಂತೇಳಿ ಸರಿಯಾದ ಆನ್ಸರು. ಈ ಥರ ಬಂದರೆ ಕಡ್ಡಾಯ ಎಡತಿರುವು, ಎಲ್ಲರೂ ಕಂಪಲ್ಸರಿ ಲೆಫ್ಟಿಗೆ ಟರ್ನ್ ಆಗಲೇಬೇಕು. ಒಂದು ಆಪ್ಷನ್ ಸರಿ ಆನ್ಸರ್. ಈ ಥರ ನಿಮಗೆ ತೋರಿಸಿದರೆ ನಿರ್ಬಂಧ ಕೊನೆಗೊಳ್ಳುವ ಚಿಹ್ನೆ ಅಂತೇಳಿ ಆಯ್ಕೆ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಥರ ತೋರಿಸಿದರೆ 5T ಅಂತೇಳಿದೆ, 5 ಇರ್ಬೋದು, 10 ಇರ್ಬೋದು, 15 ಇರ್ಬೋದು, 20 ಇರ್ಬೋದು, ಯಾವುದೇ ಇರಲಿ ಒಟ್ಟಿನಾಗ ಮುಂದೆ ಟಿ ಅಂತೇಳಿ ಕಾಣುತ್ತೆ. ಈ ನಂಬರ್ ಕಾಣಿ ಅಂದರೆ ಭಾರದ ಮಿತಿ, ಅಂದರೆ ಈ ಒಂದು ರಸ್ತೆಯಲ್ಲಿ ಇಷ್ಟು ಟನ್ನಿನ ಗಾಡಿ ಮಾತ್ರ ಹೋಗಬೇಕು ಅಂಥೇಳಿ ಅರ್ಥ ಆಗುತ್ತೆ. ಸೊ ಅದರಲ್ಲಿಂದ ನೀವು ಭಾರದ ಮಿತಿ ಆನ್ಸರ್ನ ಟಿಕ್ ಮಾಡಿ. ಸೊ ನಿಮ್ಗೆ ಈ ಥರ ತೋರಿಸಿದರೆ ನೋಡಿ, ಈ ಕಡೆ ಆರು ಮಾರ್ಕ್ ತೋರಿಸಿ ಮಧ್ಯದಲ್ಲಿ 10M ಅಂತೆಲ್ಲ ಕೊಟ್ಟರೆ 10, 20, 5, 4 ಈ ಥರ ಏನೋ ಕೊಟ್ಟಿರ್ಬೋದು. ಅಂದರೆ ಗಾಡಿ ಉದ್ದ, ಇಷ್ಟು ಉದ್ದನ ಗಾಡಿ ಮಾತ್ರ ಈ ರಸ್ತೆಯಲ್ಲಿ ಹೋಗ್ಬೇಕಂತೇಳಿ ನೀವು ಆನ್ಸರು ಉದ್ದದ ಮಿತಿ ಹಾಕ್ಕೊಳ್ಳಿ. ಈ ಥರ ಸಿಂಬಲ್ ಇದ್ದರೆ, ಈ ಥರ ನಿಮ್ಗೆ ಸಿಂಬಲ್ ಇದ್ದರೆ 3.5M ಇದೆ, ಮೇಲ್ಗಡೆ ಕೆಳಗಡೆ ಒಂದು ಬ್ಲ್ಯಾಕ್ ಇದು ಕಾಣಿಸ್ತಾ ಇದೆ ನೋಡಿ. ಸೊ ಈ ಥರ ನಿಮ್ಗೆ ಏನಾದ್ರು ಬಂದರೆ ನೀವು ಎತ್ತರದ ಮಿತಿ ಅಂತ, ಅಷ್ಟು ಹೈಟ್ ಇದ್ದಿದ್ದ ಗಾಡಿ ಮಾತ್ರ ಆ ರಸ್ತೆಯಲ್ಲಿ ಹೋಗ್ಬೇಕಂತೇಳಿ ಇದರ ಒಂದು ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ. ನೋಡಿ ಇಲ್ಲಿ 2M ಅಂತ ಕೊಟ್ಟವ್ರೆ, ಲೆಫ್ಟ್ ಟು ರೈಟು 2 ಬ್ಲ್ಯಾಕ್ ಮಾರ್ಕ್ ಇದೆ. ಸೊ ಈ ಥರ ಬಂದರೆ ನಿಮ್ಗೆ ಗಾಡಿ ಅಗಲದ ಮಿತಿ, ಇಷ್ಟು ಅಗಲ ಇರೋದು ಗಾಡಿ, 2 ಮೀಟ್ರ್ ಅಗಲ ಇರೋದು ಗಾಡಿ ಮಾತ್ರ ಈ ರೋಡಲ್ಲಿ ಹೋಗಬೇಕು ಅಂತೇಳಿ ಅರ್ಥ ಆಗುತ್ತೆ. ಸೊ ನೀವು ಒಂದು ಆನ್ಸರ್ ಟಿಕ್ ಮಾಡಿ. ನೋಡಿ ಈ ಥರ 4T ಅಂತೇಳಿ ಮತ್ತೊಂದು ಬಂದಿದೆ ನೋಡಿ. ಆಮೇಲೆ
ಇಲ್ಲಿ ಮತ್ತೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಎಕ್ಸೆಲ್ ಅಂದರೆ ಇದು ಚಕ್ರ ಕಾಣ್ತಾ ಇದೆಯಲ್ಲ, ಚಕ್ರದ ಚಿತ್ರ ಕೊಟ್ಟಿದ್ರೆ ನೀವು ಅವಾಗ ಏನು ಮಾಡಬೇಕು, ಅಚ್ಚಿನ ಭಾರದ ಮಿತಿ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅಲ್ಲೇನಾಗಿತ್ತು, ಬರೀ ಭಾರದ ಮಿತಿ ಆಗಿತ್ತು, ಇಲ್ಲಿ ಅಚ್ಚಿನ ಭಾರದ ಮಿತಿ ಸರಿಯಾದ ಆನ್ಸರ್ ಆಗುತ್ತೆ. ಸೊ ನೋಡಿ, ಈ ಥರ ಬರೀ 50 ಅಂತೇಳಿ ಕೊಟ್ಟಿದ್ದಾರೆ. 50 ಕೊಡ್ಬೋದು, 60 ಕೊಡ್ಬೋದು, 40 ಕೊಡ್ಬೋದು, ಯಾವುದಾದ್ರು ಕೊಡ್ಬೋದು. ಈ ರೆಡ್ ಮಾರ್ಕಲ್ಲಿ, ರೆಡ್ ರೌಂಡಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರಲ್ವ, ಸೊ ಅದಕ್ಕೆ ನೀವು ವೇಗದ ಮಿತಿ ಅಂದರೆ 50 ಸ್ಪೀಡ್ಗಿಂತಲೂ ಈ ಒಂದು ರೋಡಲ್ಲಿ ಜಾಸ್ತಿ ಹೋಗಂಗಿಲ್ಲ ಅಂತ. ಹೋಗಿದರೆ ಫೈನ್ ಬೀಳುತ್ತೆ, ಇಲ್ಲಾಂದರೆ ಏನಾದರೂ ತೊಂದರೆಗಳಾಗ್ತವೆ ಅಂಥೇಳಿ ನಮಗೆ ಒಂದು ಎಚ್ಚರಿಕೆ ಕೊಡೋ ಇದು ಮಾಡಿರ್ತಾರೆ. ನೀವು ವೇಗದ ಮಿತಿ ಆಯ್ಕೆ ಮಾಡಿಕೊಳ್ಳಿ. ಸೊ ಈ ಥರ ಬಂದರೆ ಇಂಟು ಮಾರ್ಕ್ ಬಂದಿದೆ ರೆಡ್ಡಲ್ಲಿ, ಬ್ಲೂ ಇದರಲ್ಲಿ. ಇಲ್ಲಿ ಇಂಥ ಒಂದು ಸಿಂಬಲ್ ಇದ್ದಲ್ಲಿ ಏನು ಮಾಡ್ಬೇಕಂದ್ರೆ, ಗಾಡಿ ನಿಲ್ಲಬಾರ್ದು, ನಿಂದಿರಿಸಿ ಇರಬಾರ್ದು, ರನ್ನಿಂಗಲ್ಲೇ ಹೋಗ್ಬೇಕು, ಮುಂದೆ ಹೋಗ್ಬೇಕು. ಆ ಒಂದು ಜಾಗದಾಗ ನಿಂದ್ರಂಗೂ ಇಲ್ಲ, ನಿಲ್ಸಂಗೂ ಇಲ್ಲ, ಆ ಥರ. ಸೊ ಈ ಒಂದು ಆಪ್ಷನ್ ಆಯ್ಕೆ ಮಾಡ್ಕೊಳ್ಳಿ. ಬರೀ ಈ ರೆಡ್ ಮಾರ್ಕಲ್ಲಿ ಒಂದು ಮಾತ್ರ ಅಡ್ಡ ಬಂದಿದೆ ಅಲ್ವಾ, ಇಲ್ಲಿ ನಿಲುಗಡೆ ನಿಷೇಧಿಸಲಾಗಿದೆ, ಇಲ್ಲಿ ಪಾರ್ಕಿಂಗ್ ಮಾಡೋ ಹಾಗಿಲ್ಲ. ಜಸ್ಟ್ ಹೋಗ್ತಾ ಜಸ್ಟ್ ಒಂದು ಸ್ವಲ್ಪ ನಿಂತು ಹಂಗೆ ಹೋಗ್ಬೋದು, ಬಟ್ ಅಲ್ಲಿ ಪಾರ್ಕಿಂಗ್ ಮಾಡೋಂಗಿಲ್ಲ ಅಂತ. ಸೊ ಈ ಥರ ಬಂದು ನೋಡಿ, ಮೇಲುಗಡೆ ಒಂದು ಎತ್ತಿನ ಬಂಡಿ ಕಾಣ್ತದೆ, ಕೆಳಗಡೆ ಒಂದು ತಳ್ಳೋ ಬಂಡಿ ಕಾಣ್ತದೆ, ಅದಕ್ಕೆ ಅಡ್ಡ ಮಾರ್ಕ್ ಹಾಕಿದಾರಲ್ವ, ಅದಕ್ಕೋಸ್ಕರ ಇಲ್ಲಿ ಕೈಗಾಡಿ ಮತ್ತು ಎತ್ತಿನ ಗಾಡಿ ಸಂಚಾರ ನಿಷೇಧಿಸಲಾಗಿದೆ. ಈ ಥರ ಬಂದರೆ ಎತ್ತಿನ ಬಂಡಿ ಮಾತ್ರ ಇದೆ, ಅದಕ್ಕೆ ಅಡ್ಡ ಮಾರ್ಕ್ ಹಾಕಿದರೆ ಎತ್ತಿನ ಗಾಡಿ ನಿಷೇಧಿಸಲಾಗಿದೆ ಈ ಒಂದು ರಸ್ತೆಯಲ್ಲಿ ಅಂತ. ಇಲ್ಲಿ ಕೈಗಾಡಿ ನಿಷೇಧಿಸಲಾಗಿದೆ. ಈ ಥರ ಬಂದರೆ ಮೋಟ್ರು ಕಾಣ್ತಾ ಇದೆ, ಕಾರು ಕಾಣ್ತಾ ಇದೆ. ಸೊ ಅದರಿಂದ ಇಲ್ಲಿ ಎಲ್ಲ ಮೋಟಾರ್ ವಾಹನಗಳ ಸಂಚಾರ ನಿಷೇಧಿಸಲಾಗಿದೆ. ಇಲ್ಲಿ ಟಾಂಗ ಕಾಣ್ತಾ ಇದೆ, ಕುದುರೆ ಗಾಡಿ ಅಡ್ಡ ಮಾರ್ಕ್ ಹಾಕಿದಾರಲ್ವ, ಅದಕ್ಕೆ ಇಲ್ಲಿ ಈ ಒಂದು ರಸ್ತೆಯಲ್ಲಿ ಕುದುರೆ ಗಾಡಿ ಅಥವಾ ಟಾಂಗ ನಿಷೇಧಿಸಲಾಗಿದೆ ಅಂಥೇಳಿ ಆಯ್ಕೆ ಮಾಡಿಕೊಳ್ಳಿ. ಸೊ ಇಲ್ಲಿ ಒಂದು ಟ್ರಕ್ ಕಾಣ್ತಾ ಇದೆ, ಲಾರಿ, ಅದಕ್ಕೆ ಅಡ್ಡಗೆರೆ ಹಾಕಿದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಟ್ರಕ್ಗಳನ್ನು ನಿಷೇಧಿಸಲಾಗಿದೆ. ನೋಡಿ, ಒಂದು ಹೋಗೋದು ಸಿಂಬಲ್ ಇದೆ, ಇನ್ನೊಂದು ಅದಕ್ಕೆ ಓವರ್ಟೇಕ್ ಮಾಡ್ಕೊಂಡು ಹೋಗೋ ಸಿಂಬಲ್ ಇದೆ. ಹೋಗೋದಕ್ಕೆ ಬಿಟ್ಬಿಟ್ಟವ್ರೆ, ಓವರ್ಟೇಕ್ ಹೋಗೋದಕ್ಕೆ ಅಡ್ಡ ಹಾಕಿದ್ದಾರೆ. ಅಂದರೆ ಇಲ್ಲಿ ವಾಹನ ಹಿಂದಿಕ್ಕುವುದನ್ನು ನಿಷೇಧಿಸಲಾಗಿದೆ, ಅಂದರೆ ಓವರ್ಟೇಕ್ ಮಾಡೋದು ನಿಷೇಧ ಮಾಡಲಾಗಿದೆ ಅಂತೇಳಿ ನೀವು ಆಯ್ಕೆ ಮಾಡ್ಕೋಬೇಕು. ಸೊ ನೋಡಿ, ಯು ಇದೆ, ಅದಕ್ಕೆ ಅಡ್ಡಗೆರೆ ಹಾಕಿದ್ದಾರೆ. ಸೊ ಅಂದರೆ ನಾವು ಇಲ್ಲಿ ಯು ಟರ್ನ್ ಮಾಡ್ಕೊಳ್ಳೋ ಹಾಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ಯು ತಿರುವು ನಿಷೇಧಿಸಲಾಗಿದೆ. ಅಲ್ಲಿ ನೋಡಿ, ಲೆಫ್ಟ್ ಸೈಡಿಗೆ ಹೋಗೋದಕ್ಕೆ ಅಡ್ಡಗೆರೆ ಹಾಕಿದ್ದಾರೆ, ಎಡ ತಿರುವು ನಿಷೇಧಿಸಿದೆ. ಇಲ್ಲಿ ಬಲ ತಿರುವು ನಿಷೇಧಿಸಲಾಗಿದೆ, ಆಯ್ಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಸೈಕಲ್ ಚಿತ್ರ ಕೊಟ್ಟವ್ರೆ, ಅಡ್ಡಗೆರೆ ಹಾಕಿದರೆ ಸೈಕಲ್ಗಳನ್ನು ನಿಷೇಧಿಸಲಾಗಿದೆ. ಈ ಒಂದು ರಸ್ತೆಯಲ್ಲಿ ಸೈಕಲ್ ಬರೋ ಹಾಗಿಲ್ಲ ಅಂತ. ಸೊ ಇಲ್ಲಿ ಒಂದು ಮನುಷ್ಯನ ಚಿತ್ರ ಕೊಟ್ಟಿದ್ದಾರೆ, ಅವ್ರು ಯಾರು ಹೋಗ್ತಾ ಇದ್ದಾರೆ, ಅದಕ್ಕೆ ಅಡ್ಡಗೆರೆ ಹಾಕಿದ್ದಾರೆ. ಅಂದರೆ ಇಲ್ಲಿ ಪಾದಚಾರಿಗಳನ್ನು ನಿಷೇಧಿಸಲಾಗಿದೆ. ರೋಡಲ್ಲಿ ಓಡಾಡ್ತಿರ್ತಾರಲ್ಲ ಜನ, ಹೈವೇ ರೋಡಲ್ಲಿ ಅಲ್ಲಿ ಪಾದಚಾರಿ ನಿಷೇಧ ಆಗಿರ್ತಕ್ಕಂಥ ಸ್ಥಳ ಆಗಿರ್ತದೆ. ಸೊ ಇಲ್ಲಿ ಹಾರ್ನ್ ಕೊಟ್ಟಿದ್ದಾರೆ, ಅಡ್ಡಗೆರೆ ಹಾಕಿದ್ದಾರೆ, ಅಂದರೆ ಇಲ್ಲಿ ಹಾರ್ನ್ ಮಾಡಬಾರ್ದು, ಅಂದರೆ ಶಬ್ದ ನಿಷೇಧಿಸಲಾಗಿದೆ. ಇದು ಒಂದು ಹಾಸ್ಪಿಟಲ್ ಹತ್ರ, ಆಮೇಲೆ ಕೋರ್ಟ್ಗಳ ಹತ್ರ ಇವು, ಆಮೇಲೆ ಸ್ಕೂಲ್ಗಳ ಹತ್ರನೂ ಈ ಒಂದು ನಿಯಮ ಇರುತ್ತೆ. ಸೊ ನೋಡಿ, ಹೋಗೋದು ಮತ್ತು ಬರೋದು ಎರಡಕ್ಕೂ ಅಡ್ಡಗೆರೆ ಹಾಕಿದ್ದಾರೆ, ಅಂದರೆ ಎರಡೂ ದಿಕ್ಕಿನಲ್ಲೂ ವಾಹನ ಸಂಚಾರ ನಿಷೇಧಿಸಲಾಗಿದೆ, ಅಂದರೆ ನೋ ಎಂಟ್ರಿ ಅಂತಲೇ ಇರುತ್ತೆ. ಇದು ಎರಡು ದಿಕ್ಕಿನಲ್ಲೂ ವಾಹನ ಸಂಚಾರ ನಿಷೇಧಿಸಲಾಗಿದೆ ಆಪ್ಷನ್ ಬಂದಿರೋದು ಹಾಕ್ರಿ. ಇಲ್ಲಾಂದರೆ ನೋ ಎಂಟ್ರಿ ಆಪ್ಷನ್ ಅಂತ ಏನಾರು ಕಾಣಿದರೆ ಅದು ಈ ಒಂದು ಆಪ್ಷನ್ ಇಲ್ಲಾಂದರೆ ಆ ಆಪ್ಷನ್ ಇರುತ್ತೆ, ಆ ಆಪ್ಷನ್ ಇಲ್ಲಾಂದರೆ ಈ ಆಪ್ಷನ್ ಇರುತ್ತೆ, ನೋಡಿಕೊಂಡು ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಹೋಗೋದು ಬಿಟ್ಟವ್ರೆ, ಬರೋದಕ್ಕೆ ಮಾತ್ರ ಅಡ್ಡಗೆರೆ. ಅಂದರೆ ಇದು ಏಕಮುಖ ಸಂಚಾರ, ಏಕಮುಖ ಸಂಚಾರ ಹೋಗೋದಕ್ಕೆ ಮಾತ್ರ ಅಲೋ ಇದೆ, ಏಕಮುಖ ಸಂಚಾರ ಬರೋದಕ್ಕೆ ಮಾತ್ರ ಇದೆ. ಇಲ್ಲಿ ನೇರ ದಾರಿ ನಿಷೇಧಿಸಲಾಗಿದೆ, ಅಂದರೆ ನೋ ಎಂಟ್ರಿ ಅಂತಲೇ ಅರ್ಥನೇ. ಇಲ್ಲೂ ಕೂಡ ಆಪ್ಷನ್ಗಳು ನೋಡಿಕೊಂಡು ಚೂಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ರೆಡ್ ಮಾರ್ಕಲ್ಲಿ ಅಡ್ಡಗೆರೆ ಹಾಕಿದ್ದಾರೆ, ಅಡ್ಡ ವೈಟ್ ಕಲರ್ ತೋರಿಸಿದೆ, ಇದು ಪ್ರವೇಶ ಇಲ್ಲ ಅಂದ್ರೆ ನೋ ಎಂಟ್ರಿ ಅಂಥೇಳಿ. ಸೊ ಈ ಥರ ನಿಮ್ಗೆ ಏನಾದ್ರು ಆಪ್ಷನ್ ಕಾಣಿದರೆ ಇದಕ್ಕೆ ದಾರಿ ಕೊಡಿ ಅಂಥೇಳಿ ಚೂಸ್ ಮಾಡ್ಕೊಳ್ಳಿ, ಆಯ್ಕೆ ಮಾಡ್ಕೊಳ್ಳಿ. ಸೊ ಈ ಥರ ನಿಮ್ಗೆ ಕಾಣಿದರೆ ನಿಮಗೆಲ್ಲ ಗೊತ್ತೇ ಇದೆ, ಸ್ಟಾಪ್ ಅಂಥೇಳಿ, ನಿಲ್ಲಿಸು ಅಂತೇಳಿ.
ಸೊ ಈ ಥರದ್ದೆಲ್ಲ ಸಿಗ್ನಲ್ಗಳು ಬಂದಿರ್ತವೆ. ಸೊ ಇದರ 99% ಈ ಒಂದು ಸಿಗ್ನಲ್ಗಳಲ್ಲೇ ನಿಮಗೆ ಪ್ರಶ್ನೋತ್ತರಗಳು ಬರ್ತವೆ. ಸೊ ಅದರಿಂದ ದಯವಿಟ್ಟು ಈ ಥರ ಎಲ್ಲ ಫ್ರೀ ಟೈಮಲ್ಲಿ ಇಂಥ ವಿಡಿಯೋಗಳನ್ನು ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು ಅಂತ ಹೇಳುತ್ತಾ, ಸೊ ಆ ಥರ ಈ ಥರ ಎಲ್ಲ ವಿಡಿಯೋಗಳು ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತಲೂ ಇಂಥ ಒಂದು ವಿಡಿಯೋ ನೋಡಿದರೆ ನಮಗೆ ಒಂದು 4 ಮಾರ್ಕ್ಸು ಮಿಸ್ ಆಗಲಾರ್ದಂಗೆ ಬರ್ತವೆ ಅನ್ನೋದು ನನ್ನ ಒಂದು ನಂಬಿಕೆ ಇದೆ. ಸೊ ಅದರಿಂದ ದಯವಿಟ್ಟು ನನ್ನ ಚಾನಲ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಇನ್ನೇನು ಕೆಲವೇ ದಿನಗಳಲ್ಲಿ 3-4 ದಿನದಲ್ಲಿ ನಿಮ್ಮದು ಚಾಲನಾ ವೃತ್ತಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಆಗಿದ ನಾನು ಬೇಕಾದರೆ ನೀವು ಡೀಟೇಲಾಗಿ ಒಂದು ಬೈ ಒಂದು ಹೇಳ್ತೀನಿ. ಸೊ ಇದರಲ್ಲಿ ನೀವು ಪ್ರಶ್ನೆ ಉತ್ತರಗಳು ಯಾವ್ಯಾವ ಥರ ಟಿಕ್ ಮಾಡ್ಕೊಂಡು ನಾವು ಎಷ್ಟು ಮಾರ್ಕ್ಸ್ ತೊಗೊಂಡೆ ಇದರಲ್ಲಿ ಅಂತೇಳಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ನಾನು ನಾಳಿನ ದಿನದಲ್ಲಿ ಆ ಒಂದು ಪ್ರಶ್ನೆ ಉತ್ತರದೊಂದು ವಿಡಿಯೋ ಇದು ಮಾಡಿ ಅದೊಂದು ಲಿಂಕ್ ಕೊಡ್ತೀನಿ. ನೀವು ಬೇಕಾದರೆ ಎಷ್ಟು ಕರೆಕ್ಟ್ ಅದು ಎಷ್ಟು ತಪ್ಪೋದು ಅಂತ ನೀವೇ ಚೆಕ್ ಮಾಡ್ಕೋಬೋದು ಅಂತ ಹೇಳುತ್ತಾ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.